ಸರ್, ಈಗ ಶಾಲೆ ನಡೀತಾ ಇದೆ. ನಾನು ಗಮನಿಸಿದ ಹಾಗೆ ಸಿಬ್ಬಂದಿ ಮತ್ತು ಶಿಕ್ಷಕ ವರ್ಗ ಎಲ್ಲ ಯಾವ ಥರ ಇದೆ ಸರ್? ಇಲ್ಲಿವರೆಗೆ ನಮಗೆ ಅಂದರೆ 10 ಜನ ಅಲ್ಲ 1987 92ರಲ್ಲಿ ಪ್ರೌಢಶಾಲೆಗೆ ಏಡಾಯಿತು. ಆಮೇಲೆ ಪ್ರಾಥಮಿಕ ಶಾಲೆಗೆ 2007 ಆಯಿತು. ಸೊ ಅಲ್ಲಿ ವಿದ್ಯಾರ್ಥಿ ಶಿಕ್ಷಕರಿದ್ದಾರೆ, ಸರ್ಕಾರ ಅನುದಾನ ನೀಡ್ತಾ ಇದೆ. ಆ ಒಂದು ವಿಶೇಷಕ್ಕೆ ಸರ್ಕಾರಕ್ಕೆ ಯಾವಾಗಲೂ ನಾವು ಚಿರಋಣಿಗಳು. ಆದರೆ ಹೈಸ್ಕೂಲ್ನಲ್ಲಿ ಏನಾಯಿತು, ನಮ್ಮ ಟೋಟಲ್ 7-8 ಸ್ಟಾಫ್ ಅಲ್ಲಿ ಈಗ ಕೇವಲ 2 ಮಾತ್ರ ಉಳಿದಿದ್ದಾರೆ. ಉಳಿದವರೆಲ್ಲ ನಿವೃತ್ತಿ ಆಗಿದ್ದಾರೆ. ಆದರೆ ಸರ್ಕಾರದ ನಿಯಮದಂತೆ ಆ ಬ್ಯಾಕ್ಲಾಗ್ ಅನ್ನ ಫಿಲ್ಅಪ್ ಮಾಡುವಂತ ಸಮಯ ಬಂದಿಲ್ಲ. ಈಗ ಮೊನ್ನೆ ಒಂದು ಕನ್ನಡ ಶಿಕ್ಷಕರಿಗೆ ಒಂದು ಅವಕಾಶ ಸಿಕ್ಕಿದೆ. ಬಟ್ ಈ ಸಂದರ್ಭದಲ್ಲಿ ಏನು ಅಂದ್ರೆ ಕ್ವಾಲಿಟಿ ಮತ್ತೆ ಟೀಚಿಂಗ್ ಲೆವೆಲಿನ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಅವರಿಗೆ ಉನ್ನತವಾದ ನಮ್ಮ ಕೈಯಲ್ಲಾದಷ್ಟು ಸಂಬಳವನ್ನ ಪ್ರೋತ್ಸಾಹವನ್ನ ಕೊಡ್ತಾ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಿದ್ದರೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಸರ್ಕಾರ ಬಾಕಿ ಎಲ್ಲಾ ವ್ಯವಸ್ಥೆಗಳು ಸರ್ಕಾರಿ ಶಾಲೆ ಕೊಟ್ಟಿದೆ. ಬಟ್ ಇನ್ನು ಶಿಕ್ಷಕರ ನೇಮಕಾತಿಯಲ್ಲಿ ಫಿಲ್ಅಪ್ ಬ್ಯಾಕ್ ಏನು ನಿವೃತ್ತಿ ಆಗಿರುವಂತಹ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡುವಂತ ಅವಶ್ಯಕತೆ ಇದೆ. ಅದನ್ನ ತಕ್ಷಣ ಮಾಡಿದಲ್ಲಿ ಇನ್ನೂ ಉತ್ತಮವಾದ ಒಂದು ಫಲಿತಾಂಶ ಅಥವಾ ನಮ್ಮ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ನಿಮ್ಮ ಶಾಲೆಯ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಒಂದು ಹೆಸರು ಸರ್. ಸಾಂಸ್ಕೃತಿಕವಾಗಿ ಕ್ರೀಡಾ ಭಾಗವಾಗಿ ಯಾವ ತರ ಅಭಿವೃದ್ಧಿ ಹೊಂದಿದೆ ನಿಮ್ಮಲ್ಲಿ? ಕ್ರೀಡೆಯಲ್ಲಿ ಈ ವರ್ಷ ಏನಪ್ಪಾ ಅಂತ ಅಂದ್ರೆ ಒಳ್ಳೆ ನಮ್ದು ಝೋನಲ್ ಲೆವೆಲ್ ಎಲ್ಲ ಇದಾಗಿತ್ತು. ಮತ್ತೆ ಏನು ಪ್ರತಿಭಾ ಕಾರಂಜಿ ನಡೆಯುತ್ತೆ, ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಇಲ್ಲಿ ತಾಲೂಕು ಮಟ್ಟದಿಂದ ಮತ್ತೆ ಅಲ್ಲಿಂದ ನಮ್ಮ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ನಮ್ಮ ಉರ್ದು ಒಂದು ಸ್ಪೀಚ್ ಅಲ್ಲಿ ಒಂದು ಉರ್ದು ಭಾಷಣದಲ್ಲಿ ನಮ್ಮ ಮಗು 3ನೇ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೂ ಕೂಡ ನಮ್ಮ ಮಕ್ಕಳು ಹೋಗಿದ್ದಾರೆ. ನಮ್ಮ ತಾಲೂಕಿನಿಂದ ರಾಜ್ಯ ಮಟ್ಟದಲ್ಲಿ ಗೆದ್ದಿರುವಂತ ಒಂದೇ ಒಂದು ಮದುವೆ ಅದಾಗಿದೆ. ಹಾಗಾಗಿ ಅದು ನಮ್ಮ ಬರೇ ಶೈಕ್ಷಣಿಕವಾಗಿ ಅಲ್ಲ, ಸಾಂಸ್ಕೃತಿಕವಾಗಿನೂ ಕೂಡ ಹೌದು, ಕ್ರೀಡಾದಲ್ಲೂ ಕೂಡ ನಮ್ಮ ಮಕ್ಕಳು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಹೌದು ಸರ್, ಈಗ ನಿಮ್ಮ ಶಾಲೆಯಲ್ಲಿ ಒಟ್ಟಾರೆ ಸ್ಟ್ರೆಂತ್ ಎಷ್ಟಿದೆ ಸರ್? ನಮ್ಮ ಕ್ರಿಸೆಂಟ್ ಎಜುಕೇಷನ್ ಸೊಸೈಟಿ ಸಂಸ್ಥೆ ವತಿಯಿಂದ ನಡೀತಾ ಇರುವಂಥ ನಮ್ಮ ಈ ಪ್ರೀ ಪ್ರೈಮರಿ ಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲಲ್ಲಿ ಒಟ್ಟಾರೆ 490 ಮಕ್ಕಳು ಏನಿದ್ದಾವೆ ಅವರು ಶಿಕ್ಷಣ ಪಡೀತಿದ್ದಾರೆ. ಎಲ್ಲ ಮಕ್ಕಳು ಏನಾಗಿದೆ ಅಂತ ಅಂದರೆ ಸ್ವಲ್ಪ ಕೆಳವರ್ಗ ಮತ್ತು ಮಧ್ಯಮ ವರ್ಗದ ಮಕ್ಕಳಾಗಿರೋದ್ರಿಂದ ನಮ್ಮ ಅಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಯಾವುದೇ ಥರದ ಫೀಸ್ ಆಗಿರಲಿ ಡೊನೇಷನ್ ಅಂತ ನಾವು ತಗೊಳ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಏನು ಗೆಸ್ಟ್ ಟೀಚರ್ಸ್ಗಳಿದ್ದಾರೆ ಅವ್ರಿಗೆಲ್ಲ ನಮ್ಮ ಸಂಸ್ಥೆ ವತಿಯಿಂದನೇ ಅವರಿಗೆ ಸಂಬಳವನ್ನು ನೀಡಿ ಇದು ಸಂಸ್ಥೆ ನಾವು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಓಕೆ ಸರ್, ಓಕೆ. ಈಗ ನಮ್ಮ ಜೊತೆಗೆ ಈ ಸಂಸ್ಥೆಯ ನಿರ್ದೇಶಕರು ಉದ್ಯಮಿಗಳು ಆದಂಥ ಇಕ್ಬಾಲ್ ರವರು ಒಂದೆರಡು ಅಭಿಪ್ರಾಯವನ್ನು ಹೇಳ್ತಾರೆ. ಸರ್, ನಮಸ್ತೆ. ನಮಸ್ತೆ ಸರ್. ನಿಜ ಹೇಳ್ಬೇಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ನಾನೀಗ ಸದ್ಯದಲ್ಲಿ ಒಂದು 2-3 ವರ್ಷದಲ್ಲಿ ಸೇರ್ಕೊಂಡಿರೋದು. ಅವತ್ತಿಂದಲೂ ಈವರೆಗೂ ನಾವು ಶ್ರಮ ಪಡ್ತಾ ಇದ್ದೀವಿ, ಮುಂದುವರಿಸಬೇಕು, ಚೆನ್ನಾಗಿ ನಡೆಸಬೇಕು ಅಂತ. ಈಗ ಏನು ಹೇಳ್ಬೇಕಂದ್ರೆ ನಮ್ಮ ಹೆಡ್ ಮಾಸ್ಟರ್ ಏನಿದ್ದಾರೆ ಅವರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಮತ್ತು ಅವ್ರ ಜೊತೆಗೆ ನಮ್ಮ ಬಾಕಿ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ರಾತ್ರಿ ಇಡೀ 9 ಗಂಟೆ ತನಕ ಸ್ಪೆಷಲ್ ಕ್ಲಾಸ್ಗಳನ್ನು ತೊಗೊಂಡು ಈ ಥರ ರಿಸಲ್ಟ್ ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ವಿದ್ಯಾರ್ಥಿಗಳು ಕೂಡ, ಹೌದು, ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಹೆಡ್ ಮಾಸ್ಟರ್ಗಳಿಗೂ ಮತ್ತು ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮಕುಲ್ ಅಹಮದ್ ಸಾಹೇಬರು ಇದ್ದಾರೆ. ಅವರು, ನಾವು, ನಮ್ಮ ಕಾರ್ಯದರ್ಶಿಗಳು ಜಾಹಿದ್ ಅಹಮದ್ ಮತ್ತು ಬಾಕಿ ನಮ್ಮ ಡೈರೆಕ್ಟರ್ಸ್ಗಳು ಸುಮಾರು ಜನ ಇದ್ದಾರೆ. ಅವರಿಗೆಲ್ಲರಿಗೂ ಸರ್, ಈಗ ನೀವು ಹೇಳಿ. ಅಲ್ಲ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಅತಿ ಮುಖ್ಯವಾಗಿ ಇರುವಂತದ್ದು ಈ ಸ್ಕೂಲ್ ನಡೀಲಿಕ್ಕೆ ಇರುವಂತ ಜಾಗ ನೀಡಿದಂತ ಮಜ್ಲಿಸೆ ಮುಂತಜೀಮಾ ಜಮಾಯತ್ ಮುಸ್ಲಿಂ ಅಂದ್ರೆ ಆಗಿನ ಕಮಿಟಿಯವರು ನಮ್ಗೆ ಲೀಸ್ ಕೊಟ್ಟಿದ್ರು. ಸೊ ಈ ಜಾಗನೂ ಅಷ್ಟೇ ಪ್ರಾಮುಖ್ಯವಾಗಿ ಈ ಶಾಲೆ ನಡೀಲಿಕ್ಕೆ ಮುಖ್ಯ ಕಾರಣ. ಅಂದ್ರೆ ಮಕ್ಕಳು ತುಂಬಾ ಸದುಪಯುಕ್ತವಾಗಿದೆ. ಇಲ್ಲಿ ನಾವು ಕೊಡ್ತಾ ಇರುವಂತಹ ಮಕ್ಕಳ ಏನು ಸಮಾಜಕ್ಕೆ ಏನು ಕೊಡುಗೆ ಮಕ್ಕಳ ಮೂಲಕ ಕೊಡ್ತಾ ಇದ್ವಿ, ಅದು ಬಹುಶಃ ಯಾವುದೇ ರೂಪದಲ್ಲಿ ಮೌಲ್ಯವನ್ನ ಮಾಡ್ಲಿಕ್ಕೆ ಅಂದ್ರೆ ಎಷ್ಟೋ ಲಕ್ಷ ಬಾಡಿಗೆ ಬರ್ತಿತ್ತಾಗ ಹೇಳಿದ್ರೆ, ಬಟ್ ನಾವು ಕೊಡ್ತಾ ಇರುವಂತ ಕೊಡುಗೆ ಮಕ್ಕಳ ರೂಪದಲ್ಲಿ ಸಮಾಜಕ್ಕೆ ಒಂದು ಉತ್ತಮವಾದ ಶ್ರಮ ನಮ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಮಿಟಿಯವರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತೇನೆ.
ಸೊ ಇನ್ನು ಹೇಳ್ದಂಗೆ ಸ್ಪೆಷಲ್ ಕ್ಲಾಸ್ ಅಂದರೆ ತುಂಬಾನೇ ಕಷ್ಟ, ಅಂದರೆ ರಾತ್ರಿ 9 ಗಂಟೆವರೆಗೂ ಮಾಡಿದ್ದಾರೆ ಮತ್ತು ಅವ್ರ ಸಿಬ್ಬಂದಿ. ಅಂದ್ರೆ ಜಸ್ಟ್ 100% ಬರೋದಕ್ಕಲ್ಲ, ಡಿಸ್ಟಿಂಕ್ಷನ್ ಅನ್ನ ಮೇಂಟೈನ್ ಮಾಡಿ. ಈಗ 100% ಬಂದು ಅಷ್ಟು ಥರ್ಡ್ ಕ್ಲಾಸ್ ಅವ್ರಿಗೆ ಏನು ಬಟ್ ಈ ಸಲ ಏನು ಬಂದಿದೆ ಇಟ್ಸ್ ವೆರಿ ಗುಡ್. ಮುಂದಿನ ವರ್ಷ ಅಷ್ಟಕ್ಕಷ್ಟು ಡಿಸ್ಟಿಂಕ್ಷನ್ ಬರುವಂತ ಪ್ರಯತ್ನ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದೀವಿ. ಅವ್ರು ಮಾಡ್ತಾರೆ ನಮಗೆ. ಸ್ನೇಹಿತರೆ, ಹಾಲಿ ಸಂಸ್ಥೆಯ ಅಧ್ಯಕ್ಷರು ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಆದಂಥ ಮಕ್ಬೂಲ್ ಅಹಮದ್ ಅವರು. ಅವರ ನಾಯಕತ್ವದಲ್ಲಿ ಈ ಸಂಸ್ಥೆ ಚೆನ್ನಾಗಿ ನಡೀಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಂಕಗಳನ್ನು ಪಡೆಯುವಂತಾಗಲಿ, ಇವರು PUC ಮತ್ತು ಇನ್ನಿತರ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಲಿ. ಹೀಗೆ ಈ ಥರದ ಇವರ ಈ ಒಂದು ಸಂಸ್ಥೆ ಒಂದು ಅಲ್ಪ ಮೈನಾರಿಟಿ ಸಂಸ್ಥೆ ಬೇರೆ ಸಂಸ್ಥೆಗಳಿಗೂ ಒಂದು ಮಾದರಿಯಾಗಲಿ ಅಂತ ಚಾರ್ವಕ ಸುದ್ದಿವಾಹಿನಿ ಬಯಸುತ್ತೆ. ಮತ್ತೊಮ್ಮೆ ಅವರಿಗೆ, ಸಂಸ್ಥೆಯವರಿಗೆ, ಮಕ್ಕಳಿಗೆ ಮತ್ತು ಸಂಸ್ಥೆಯ ನಿರ್ದೇಶಕರಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಮುಖ್ಯೋಪಾಧ್ಯಾಯರಿಗೆ, ಸಿಬ್ಬಂದಿ ವರ್ಗಕ್ಕೆ, ಶಿಕ್ಷಕ ವರ್ಗಕ್ಕೆ, ಎಲ್ಲ ಥರದ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಶ್ರಮಜೀವಿಗಳಿಗೆ ಎಲ್ಲರಿಗೂ ಕೂಡ ಚಾರ್ವಕ ಸುದ್ದಿವಾಹಿನಿ ಧನ್ಯವಾದ ಹೇಳುತ್ತೆ. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ